ಒಂದಿಷ್ಟು ನುಗ್ಗೆ ಒಂದಿಷ್ಟು ಕರಿಬೇವು ಜೀವ ನಡಿಬೋದಾ? ಆರಾಮ್ ನಡಿತೈತೆ ಸರ್. ಇಬ್ಬರು ಗಂಡ ಐತಿ ಇದನ್ನ 1 ಎಕರೆದಾಗ ಹಚ್ಕೊಂಡ್ರೆ ಕರಿಬೇವು ನುಗ್ಗಿನ ಸ್ವಲ್ಪ ತಡ್ಕಣದಿರ್ಬೇಕು ಶಕ್ತಿ. ಮನ್ಯಾಗ ಇರ್ಬೇಕು ಗಂಡ ಐತಿ ಏನು ಕರೆಕ್ಟ್ ಇದ್ದು ಬಿಟ್ಟಿನಿ ಅಂದಂದ್ರೆ ಎಲ್ಲಿ ಹೋಗ್ಲಾರ್ದಂಗೆ ಇದ್ನಂದ್ರೆ ಅವ್ರಿಬ್ಬರ ಮೇಂಟೈನ್ ಮಾಡ್ಕೊಂಡು ಆರಾಮ್ ಸುಖ ಜೀವನ ನಡೆಸ್ಬೋದು. ಸುಖ ಜೀವನ ನೆಮ್ಮದಿ ಜೀವನ ನಡೆಸ್ಬೋದು. ರೊಕ್ಕ ಏನ್ರಿ ಯಾರ ಗಳಿಸ್ತಾರೆ ಇವತ್ತಿನ ಕಾಲದಾಗ? ಹೆಂಗಾರ ಗಳಿಸ್ಬೋದು. ದಾರಿ 100 ಅದಾವು. ಆರೋಗ್ಯ ನೆಮ್ಮದಿ ಏನಿಲ್ರಿ. ಊಟ ಮಾಡ್ಕೊಂಬಂದು ಆರಾಮ್ ಬೇಂಗಿಡ್ ನೇಳಿ ಮಕಾನ್ ಅಂದ್ರೆ ನಿದ್ದೆ ಎತ್ತದ ಸಂಪು ಮಕಾನ್ 1 ತಾಸು ಮಧ್ಯಾಹ್ನದಾಗ ಆರಾಮ್. ನಂತರ ನಮ್ಗೆ ಇನ್ನೊಂದು ಎದರ್ಸಿದ್ರಿ, ನುಗ್ಗಿ ಹಚ್ಬಾರ್ದು, ಕರಿಬೇವು ಹಚ್ಬಾರ್ದು, ನೀರ್ ಲನ್ನಿಂಗ್ ಗಿಡ ಹಚ್ಬಾರ್ದು ಅಂತಂದು ಎದುರಿಸಿದ್ರೆ ಮಂದಿ ಯಾವ ಹಚ್ಬಾರ್ದು ಅಂತಂದ್ರೆ ಅದನ್ನ ತಗೊಂಬಂದು ಹಚ್ತಿದ್ ನಾನು. ಯಾಕಂದ್ರೆ ಆನೆ ಬರ್ದಾಗ ಏನು ಬರ್ದದ್ ಯಾರಿಗೆ ತಪ್ಸಕ್ ಆಗಲ್ಲ ಅಂತಂದು ಯಾವ ಹಚ್ಬಾರ್ದು ಅವ್ನು ಮುದ್ದಾಮ್ ತಂದು ಏನಂತ ಹಚ್ಚಿದ್ರೆ ನುಗ್ಗಿ ಹಚ್ಚಿರಿ ಏನ ಅದು ಅರ್ಚ್ ಬರಲ್ಲ, ಓಂ ಬರಲ್ಲ ಅನ್ನಾರ. ಕರಿಬೇವನು ಹಚ್ಚಬಾರ್ದಂದ್ರೆ, ನೀರ್ ಲನ್ನಿಂಗ್ ಗಿಡ ಹಚ್ಚಬಾರ್ದಂದ್ರೆ, ದೇವ್ರ ಕೇಳಿಸಿ ಹಚ್ಬೇಕಂದ್ರೆ ಯಾ ದೇವ್ರನ್ನ ಕೇಳಿಸಲ್ಲ ಏನಿಲ್ಲ. ಜಳಕ ಮಾಡಿ ಅನೋಪ ಕೈ ಮುಗಿದ್ ಬಂದು ಹಚ್ಚಿದ್ವಿ. ನಾನು ಏನು ತಿಳ್ಕೊಂಡೆ ಅಂದ್ರ ಸ್ವಲ್ಪ 4 ಹತ್ರ ಅಡ್ಡಾಡ್ತೀನಲ್ಲ, ಹಚ್ಚಬಾರ್ದನ್ನಾಗಿ ನಾ ಯಾಕೆ ತಿಂತಾರ ಅದನ್ನ ನುಗ್ಗಿಕಾಯಿನ? ಜನ ಹಚ್ಚಬಾರ್ದ ನುಗ್ಗಿ ಅಂತಾರ, ಅದನ್ನ ತಿನ್ನಾಕ್ ಬೇಕ ಹಚ್ಚಕ್ ಬೇಡ ಅಂದ್ರೆ ಹಿಂಗ್ ವಿಚಾರ ಮಾಡಿ ನಾನು. ಅವಾಗ ಸಾಯಲ್ಲ ಅವ್ರ ತಿನ್ನಾರ ಸಾಯಲ್ಲ ಅಂದ್ರ ಆಯ್ತಾರ. ಹೆಂಡತಿ ಮಕ್ಳು ತಂದೆ ತಾಯಿ ಕರ್ಕೊಂಡು ಮುಂಜಾನೆ 2 ಹೊತ್ತು ಮುನ್ಗಮಟ ಪೇಸಾಡ್ತೀನಿ. ಇದನ್ನ ಹಂಗ ಕೊಟ್ಟಿನ ನನ್ನ ದುಡಿಮೆಗೆ ಬೆಲೆ ಇರಲ್ಲ. ಪ್ರಾಮಾಣಿಕವಾಗಿ ಬೆವ್ರು ಸುರಿಸಿದ ಹಣನ ಈ ಬೆಳೆನ ಹಂಗ ಕೊಡಕ್ ಮನಸ್ಸು ಬರಲ್ಲ. ಬೇರೆ ಖರ್ಚು ಮಾಡ್ತೀನಿ. ವಾಪಸ್ ಅವ್ರಿಗೆ ಚಾ ಕುಡ್ಸಣ ಇದನ್ನ ಮಾತ್ರ ನಾನು ದುಡ್ಡು ಅಂದ ಕೊಡ್ತೀನಿ. ಲಿಂಬು ನೋಡ್ರಿ ಇಲ್ಲಿ ಸ್ವಲ್ಪ ಅದ ಬಾಲಾಜಿ ಅಂತಂದು ಒಂದು 100 ಅದಾವು ಜವಾರಿ ಅವು. ಅಲ್ಲಿಂದ ಆ ಕಡೆ ಅದಾವ ನಾವು 100 ಇಲ್ಲಿಂದ ಈ ಗಿಡದಿಂದ 300 ಇವು ಮಾರ್ಕೆಟ್ ಲಿಂಬು ಅಂತಂದು ಕೋಲಾರದಾರ ಕೊಟ್ರ. ಇವು ಏನ 2.5 ವರ್ಷಕ್ಕೆ ಬಿಡ್ತಾವಂತೆ. ಈಗ ಅಲ್ಲಿ ಆಲ್ರೆಡಿ ಈಗ 1.5 ವರ್ಷ ಆತ್ರಿ. ಈಗ ಅಲ್ಲಿ ಒಂದ್ ಗಿಡ ಹೂವು ಕಾಯಿ ಬಿಟ್ಟತಿ ಮಾರಾಟ ಮಾಡಿ. ಇದ್ರ ಜೊತೆಗೆ ಕರಿಬೇವು ಹಚ್ಚಾರ ಅಲ್ಲಿ. ಆ ಕರಿಬೇವು ಮಾರ್ತೀವಿ. ಈ ನುಗ್ಗಿ ತಪ್ಪಲನ ಕೊಪ್ಪಳದಾಗಿದ್ದ ಬರ್ತಾರ ಒಂದಿಷ್ಟು ಮಂದಿ ನೌಕರಿ ಜನರು. ತಪ್ಪಲರೇ ಈ ನುಗ್ಗಿ ತಪ್ಪಲ ಕಾಲಿನ ಕೊಪ್ಪಳದಾಗಿದ್ದ ಬರ್ತಾರ. ಈ ತಪ್ಪಲಕ್ ಸಲುವಾಗಿ ಬರ್ತಾರ. ನುಗ್ಗಿ ತಪ್ಪಲ ಒಯ್ಯ ಕಾಲಿನ ಕೊಪ್ಪಳದಾಗಿದ್ದ ಬರ್ತಾರ. ಆಫೀಸರ್ ದೊಡ್ಡ ಈಗ ಏನ್ ಇದು ಶ್ರೀಮಂತರು ಇರ್ತಾರಲ್ಲ ಅಂದ್ರ ಒಟ್ಟ ಎಣ್ಣೆ ಹೊಡೆದಿಲ್ಲಲ್ರಿ, ಆರ್ಗಾನಿಕ್ ಅಂತಾರ. ಆರ್ಗಾನಿಕ್ ಏನಂದ್ರೆ ಗೊತ್ತಿಲ್ಲ ನಮ್ಗೆ. ಒಟ್ಟ ಎಣ್ಣೆ ಹೊಡೆದಿಲ್ಲ, ಸರ್ಕಾರಿ ಗೊಬ್ಬರ ಹಾಕಿಲ್ಲ, ಅವ್ ತಾನ ಬೆಳೆದತ್, ನೀರ್ ಒಂದ್ ಕೊಡ್ತೀವಿ ಅಷ್ಟ. ಮಾರ್ಕೆಟ್ರಿಗೆ ಕ್ವಿಂಟಲ್ ಹೋದ್ರ ಬರೇ 3,000 ಬರ್ತ. ಇಲ್ಲಿ ಒಂದು 30 kg 3,000 ಬರ್ತ ಸರ್. ಒಂದು 20 ನುಗ್ಗಿಕಾಯಿ, ಒಂದಿಷ್ಟು ತಪ್ಪಲ, ಒಂದಿಷ್ಟು ಕರಿಬೇವು, 100 ರೂಪಾಯಿ ಕೊಟ್ಬಿಡ್ತೀವಿ. ತಡ್ಕೋಬೇಕ, ರೊಕ್ಕ ಮಾಡ್ತೀವಿ ಅಂತಂದು ಇದ್ ಮಾಡ್ಬಾರ್ದು. ಇದನ್ನ ಮಾಡಾಕತ್ತಿದ್ವಿ ಅಂತಂದ್ರೆ ಅದು ದೇವ್ರು ತಾನ ಕೊಡ್ತಾನ. ನಮ್ದು ಪ್ರಾಮಾಣಿಕವಾಗಿದ್ವಿ ಅಂದ್ರ ದುಡಿಮೆ ಮೇಲೆ ಯಾವ್ದಾ ದಾರ್ಯಾಗ ನಾವು ಈ ನುಗ್ಗಿ ಇದು ಬರ್ತಂತ ಅನ್ಕೊಂಡಿದ್ವಿ, ಸುಮ್ನೆ ಹಾಕಿದ್ದಿದ್ದು. ಅಂದ್ರ ಇದ್ರಿಂದ ಫಲ ಅಪೇಕ್ಷೆ ಏನು ಮಾಡಿದ್ದಿಲ್ಲ. ಅವು ಈ ಮಾವಿಗೆ ಮತ್ತೆ ಲಿಂಬಿಗೆ ಒಂದು ಕರ್ಕೊಂಡ್ ಬೆಳಿತೈತಿ ಅನ್ನೋ ಒಂದು ಉದ್ದೇಶಕ್ಕೆ ಹಚ್ಚಿದ್ದ. ಅದನ್ನ ಎಷ್ಟ ಇದನ್ನ ಇವತ್ತು ಇದನ್ನ ನಮ್ಮ ಮನೆತನ ಆರಾಮ್ ಹೋಗುತ್ತೆ. ಇದ್ರಾಗ ನನ್ನ ಖರ್ಚು ಹೌದು ಸ್ವಲ್ಪ ಕಮ್ಮಿ ಇತ್ತು ಮೊದಲ. ಈಗೇನು 1 ತಿಂಗಳು ಆತ್ರಿ ಹರಿಯಕ್ ಆಗವಲ್ದು, ಅಷ್ಟು ಬಿಡಕತೈತಿ. ಈಗ ಹೈದರ್ ನಗರದ ಶಾಂತಿ ನಡಿತೈತಿ, ನಮ್ಮ ಊರಾಗ ಶಾಂತಿ, ಬೆಳಗಟ್ಟ್ಯಾಗ ಶಾಂತಿ, ಮುಂಡ್ರಿಗ್ಯಾಗ ಶಾಂತಿ. ಅವ್ರು ಕುಂತ್ಕೊಂಡ್ 10 ರೂಪಾಯಿಗೆ 3 ಕೊಟ್ಟು ಬಿಡ್ತಾರ್ರಿ. 10 ರೂಪಾಯಿ ಬರೀ 3 ರೇಟ್ ಅವಾಗ 6,000 8,000 ರೂಪಾಯಿ ಕ್ವಿಂಟಲ್, 10,000 ರೂಪಾಯಿ ಕ್ವಿಂಟಲ್ ಮಾರಿ ಸ್ವಲ್ಪ ಇದ್ದಾಗ. ಎಷ್ಟು ಕಳಿಸ್ತಿದ್ರಿ ಅವಾಗ ಏನ್ರಿ 20 kg 50 kg ಬರೋವು. ಈಗ 4 ಸಾಲ ಹರಿದ್ರೆ 1 ಕ್ವಿಂಟಲ್ ಹಾಕವು. ಕರಿಬೇವು ಸಾವಯವ, ನುಗ್ಗಿ ಸಾವಯವ, ಈಗ ಪ್ಯಾರ್ಲ ಅನ್ಬಿಟ್ಟವ್ರಿ. ಪ್ಯಾರ್ಲನ್ ಸಾವಯವ, ಇದನ್ನ ಲಿಂಬು ಸಾವಯವ, ಮಾವು ಬಿಟ್ಟೈತಿ ಈ ವರ್ಷ, ಮಾವು ಸಾವಯವ, ಎಲ್ಲ ಸಾವಯವ. ನಮಸ್ತೆ, ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಹಟ್ಟಿ ಗ್ರಾಮದಲ್ಲಿದ್ದೇನೆ. ಇವರೊಬ್ಬರು ವಿಶೇಷ ರೈತರಂತಲೇ ಹೇಳ್ಬೋದು. ಯಾಕಂದರೆ ಅವರು ಮೊದಲೇ ಇದ್ದಿದ್ದೆಲ್ಲ ಹೊರವಲ ಅಂತ ನಾವು ಹಿಂಗೆ ಅವರು ನೈಸರ್ಗಿಕ ಕೃಷಿಯಾಗಿ ಇವತ್ತು ಸಾಕಷ್ಟು ವೆರೈಟಿ ಬೆಳೆಗಳನ್ನು ತಮ್ಮ ಹೊಲದಲ್ಲಿ ಅಳವಡಿಸ್ಕೊಂಡ್ರೆ ಮತ್ತು ಜೊತೆಗೆ ಅದು ಅವ್ರು ಯಾವ ಥರ ಮಾರ್ಕೆಟ್ ಮಾಡ್ತಾರಂತ ಅವ್ರ ಜೊತೆಗೆ ಮಾತಾಡ್ಕೊಂಡು. ಅಣ್ಣ ನಮಸ್ತೆ, ನಿಮ್ಮ ಹೆಸರು, ನಿಮ್ಮ ಹೆಸರು? ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ವಸಂತ್ ಅಂತಂದು, ತಂದಿ ಹನುಮಪ್ಪ ಕರಿಗಾರ, ತಾಲೂಕು ಕೊಪ್ಪಳ, ಜಿಲ್ಲಾ ಕೊಪ್ಪಳ, ಅಳವಂಡಿ ಹೋಬಳಿ, ಹಟ್ಟಿ ಗ್ರಾಮ. ಅಣ್ಣ ಏನು ವಿಶೇಷ? ನೀವೆಲ್ಲ ತೋಟದಾಗ ಏನೋ ನುಗ್ಗಿ, ಲಿಂಬಿ, ಮಾವು ಎಲ್ಲ ಹಾಕೊಂಬಿಟ್ರಿ? ಇಲ್ರಿ, ಇದು ಏನಂದ್ರೆ ಮುಂಚೆಕ ಹೊರಭೂಮಿ ಇತ್ತು. ಈಗ ಬೋರ್ವೆಲ್ ಹಾಕ್ಸಿಂದಾಗ ಏನು ಮಾಡ್ತು, ಸುಮ್ಮನೆ ಏನೋ ಇಲ್ಲೇ ಸುರ್ಪಾನ ಮೆಕ್ಕೆಜೋಳ ಇವನ್ನ ಹಾಕ್ಯಂತ ಕುಂತ್ಕೊಂಡ್ರೆ ಆಗಲ್ಲ ಅಂತಂದು ಒಂದು ತಲೆಯಾಗ ಲಿಂಬು ಮಾಡ್ಬೇಕು ಅನ್ನೋದು ಒಂದು ಬಂತು. ಅದು 24 ತಾಸನ ಒಂದು ಬೆಳೆ ಏನಂದ್ರೆ ವರ್ಷದಾಗ ಒಂದು 24 ತಾಸನನ್ರಿ 12 ತಿಂಗಳನ್ನ ಬೆಳೆ ಲಿಂಬು ಅಂತೆ. ಹಂಗಾಗಿ ನಮ್ಗೆ ಲಿಂಬಿ ಮಾಡ್ಬೇಕನ್ನೋದು ಬಂತು. ಲಿಂಬು ಹಚ್ಚಿದ್ ಫಸ್ಟ್. ಆಮ್ಯಾಗ ಒಬ್ರು ಬಂದು ಏನು ಹೇಳಿದ್ರು, ಇಲ್ಲ ನಡ್ಕ ನುಗ್ಗಿ ಹಾಕಿಬಿಡು, ಒಂದು 2-3 ವರ್ಷ ಬರ್ತಂದ್ರೆ.
ಆಮ್ಯಾಗ 10 ಅಡಿಗೆ ಒಂದು ನುಗ್ಗಿ ಬೀಜ ಉರಿವಿ. ಈ ವರ್ಷ ಅಡ್ಡಿಲ್ಲ ದೇವ್ರದಿಂದ ನುಗ್ಗಿ ಫಸಲ್ ಬಿಟ್ಟೈತೆ ಆಲೆ ಮಾರಾಕತ್ತೀವ್ರಿ. ಈಗ ಮಾರಾಕತ್ತೀವಿ ಒಂದ ವರ್ಷದಾಗ ಒಂದ ವರ್ಷದಾಗ ಆಲೆ ಈಗ ಭಾಳ ಒಂದು 30-40 ಸಾವಿರ ರೂಪಾಯಿ ಮಾರಿವ್ರಿ ನುಗ್ಗಿನ. ನುಗ್ಗಿ ದುಡ್ಡು ಬರ್ಬೇಕಂತ ಮಾಡಿದ್ರು ಅಥವಾ ಈ ಲಿಂಬಿಗೆ ಏನಾದರೂ ಪರ್ಯಾಯ ಗೊಬ್ಬರ ಆಗುತ್ತಂತ ಮಾಡಿದ್ರು? ಏನಿಲ್ರಿ, ನಾನು ಹಿಂಗೆ ಫೋನ್ಯಾಗ ನೋಡ್ಕೊಂತ ನನಗೇನು ಯಾರ್ದು ಸಜೆಷನ್ ಇಲ್ರಿ. ಈಗ ಏನು ಯೂಟ್ಯೂಬ್ನಾಗ ನೋಡ್ತೀವಲ್ಲ ಹಂಗೆ ನೋಡ್ಕೊಂತ ನುಗ್ಗಿ ಒಂದು ಏನಂದ್ರೆ ಒಂದು ಸಮೃದ್ಧವಾಗಿರ್ತಕ್ಕಂಥ ಜಮೀನ್ಯಾಗ ಬೆಳಿತೈತಿ ನುಗ್ಗಿ ಅನ್ನೋದು ಒಂದು ಕೇಳಿದ್ವಿ. ಎರಡನೇದು ನುಗ್ಗಿ ಹಾಕಿಂದ್ರೆ ಆ ಬೇರು ಒಳಗೆ ಬೇರೆ ಗಿಡ ಕರ್ಕೊಂಡ್ ಬೆಳಿತೈತಿ ಅನ್ನೋದು ಒಂದು ಹೇಳಿದ್ರಲ್ಲ, ಹಂಗಾಗಿ ನುಗ್ಗಿ ಹೆಚ್ಚಿದ್ವಿ. ಇದ್ರದಿಂದ ಫಲ ಏನು ಅಪೇಕ್ಷೆ ಮಾಡಿದ್ದಿಲ್ಲ ಅವು. ಅಲ್ಲೆಲ್ಲಿ ಹೋಗಿ ರೈತರು ತೋಟಕ್ಕೆ ವಿಸಿಟ್ ಆಗ್ತಿದ್ರಲ್ಲ, ನನಗೆ ಇನ್ನೊಂದಂದ್ರೆ ಫಸ್ಟ್ ಟೈಮ್ ಮಾಡಿದ್ನಲ್ಲ, ಇದನ್ನ ಚೂಟಾಕಿ ಹೆದರಿಕೆ ಬರೋದು ನುಗ್ಗಿನ ಹೊಳ್ಳಿ ಬೆಳಿತೈತೋ ಏನಿಲ್ಲೋ, ಬೆಳಿತೈತೆ ಇಲ್ಲ ಅಂತಂದು. ಆದ್ರೂ ಮತ್ತೆ ಎತ್ತರ ಬರಲಿ ಮಟ್ಟ ಬಿಟ್ಟು ನಾನು ಚೂಟಿದ್ದೆ. ನಾವೇನ್ ಅನ್ಕೊಂಡಿದ್ವಿ ಅದಕ್ಕಿಂತ ಜಾಸ್ತಿ ಬೆಳೆದೈತ್ರಿ. ಇವಾಗ ಒಂದ್ ವರ್ಷದ ಅಂದ್ರ ಬೀಜ ಯಾವ ತಂದ್ರಿ? ಬೀಜ ನಾ ಬಾಗಲಕೋಟೆಗಿದ್ದ ನಾನು ಪೋಸ್ಟ್ ಮುಖಾಂತರ ಬಂದ್ರಿ. ಒಂದು 1800 ರೂಪಾಯಿ ಕೊಟ್ಟು ಒಂದು ಅರ್ಧ ಕೆಜಿ ತರಿಸಿದ್ದೆ. ಅರ್ಧ ಕೆಜಿ ಬಾಗಲಕೋಟೆ ಯೂನಿವರ್ಸಿಟಿಯಿಂದ ತರಿಸಿದಂತ ಬೀಜ. ಭಾಗ್ಯ ಅಂದ್ರೆ ಯೂನಿವರ್ಸಿಟಿ ತಳಿಯ ಬೀಜಗಳು. ಹೌದೌದೌದು ಸರ್. ಈಗ ಎಷ್ಟು ಎಕರೆ ಇದೆ? ಇದು 3 ಎಕರೆ ಐತ್ರಿ ಸರ್. ಒಂದು 400 ನಿಂಬೆ ಗಿಡ ಅದಾವು, ಒಂದು 50 ಮಾವು ಕೇಸರ್ ಹಚ್ಚಿವಿ, ಒಂದು 20 ನೇರಳೆ ಅದಾವು ಒಡ್ಡಲ್ಲಿ ಬಾರ್ಡ್ರ್. ಒಂದು 200 ತೆಂಗ್ ಅದಾವು. 100 ತೆಂಗ್ ಬಾರ್ಡ್ರ್, 100 ತೆಂಗ್ ಅಲ್ಲಿ ಒಡ್ಡಿನ ಬಾಯಿಗೆ ಹಚ್ಚಿನಿ. ಅಲ್ಲಿ ಸ್ವಲ್ಪ ನೀರು ಜಾಸ್ತಿ ನಿಲ್ತೈತಲ್ಲ, ಹಂಗಾಗಿ ಸ್ವಲ್ಪ ಜಾಸ್ತಿ ಪಿಂಡ ಅದನ್ನೆಲ್ಲ ಅಲ್ಲಿ ಅದನ್ನ ಹಚ್ಚಿನಿ. ಒಂದಿಷ್ಟು ಏನಪ್ಪ ಅಂತಂದ್ರೆ ಒಂದಿಷ್ಟು ಬೆಟ್ಟದ ನೆಲ್ಲಿ ಅದಾವ, ಒಂದು 3-4 ಗಿಡ. ಅದ ರಾಮ ಫಲ ಅಂತ ಒಂದು ಐತಿ, ಒಂದು ಹನುಮ ಫಲ ಐತಿ, ಒಂದು ಈಗ ನಿಮ್ಗೆ ತೋರಿಸಿದ್ನಲ್ಲ ಏಲಕ್ಕಿ ಒಂದು ಹಚ್ಚೀನಿ, 1-2 ಸೇಬ್ ಅದಾವು, ಬಾರಿ ಹಣ್ಣಿನ ಗಿಡ ಹಚ್ಚೀನಿ. ಮತ್ತೇನಪ್ಪ ಅಂದ್ರೆ ಒಂದು ಏನೈತ್ರಿ ಪದ ಇನ್ನೊಂದು ತಡ್ರಿ ದ್ಯಾಸ ಒಂದು ಮಲಾಡ್ ಹುಂಚಿ ಗಿಡ ಅಂತಾರಲ್ಲ ಅದನ್ನ ಹಚ್ಚಿವಿ. ಈಗ ಒಂದು 19 ನಮೂನಿ ಅದಾವ ನೋಡ್ರಿ. ಒಟ್ಟು 19 ಇವನ್ನೆಲ್ಲ ಸಾಲಿನ ಸಾಲ ಯಾವ ತರ ಅಂತ ಇಟ್ಕೊಂಡ್ರಿ? ಯಾಕಂದ್ರೆ ಈಗ ನಮ್ ಜನ ಕೇಳೋದ್ ಹೆಂಗ ಸಾಲ್ ಹೆಂಗ ಹಚ್ಕೊಂಡ್ರಿ? ಸಾಲಿಂದ ಸಾಲ 20 ಅಡಿ ಅದಾವ್ರಿ ನುಗ್ಗಿರಿ. ಗಿಡದಿಂದ ಗಿಡ 10 ಅಡಿ. ಇವು ಲಿಂಬುನ ಅಷ್ಟೇ ರೀ, ಸಾಲಿಂದ ಸಾಲ್ 20, ಗಿಡದಿಂದ ಗಿಡ 10 ಅದಾವ. 20 ಇರ್ಬೇಕಾಯ್ತಂತೆ. ಆಕ್ಚುಲಿ ನಾವು ಸ್ವಲ್ಪ ಅನ್ನ ಹತ್ರ ನಮ್ಗೆ ಗೊತ್ತಿರ್ಲಿಲ್ಲಲ್ಲ, ಅದು ಸ್ವಲ್ಪ ತಪ್ಪಾತ. 10 ಅಡಿ ಆಗ್ಯಾವು, 20 ಅಡಿ ಆಗ್ಬೇಕಾಗಿತ್ತಂತೆ. ಅದು ಒಂದು ನಿಮ್ಗೆ ಸ್ವಲ್ಪ ಗೊತ್ತಿದ್ದಿಲ್ಲಲ್ಲ, ಹಂಗಾಗಿ ಹಾಕಿವಿ. ಜಾಸ್ತಿ ಆಗೈತಿ. ಏನಿಲ್ರಿ, ಒಂದು 2-3 ವರ್ಷ ಬಿಟ್ಟಿಂದ ಒಂದೊಂದು ಗಿಡ ಕಡ್ದು ಬಿಡ್ತೀವಿ ನಡಕ್. ಸರ್ ನಾವು 5ನೇ ತಿಂಗಳು ಮುಗಿಯೋ ಮುಂದೆ ಬೀಜ ಉರಿಸಿದ್ವಿ ನೋಡ್ರಿ. ಜುಲೈ ಇಲ್ಲ ಜೂನ್ 6ನೇ ತಿಂಗಳು ಆತ. ಮೇ ಎಂಡಿಗೆ ಉರಿಸಿದ್ವಿ. ಮೇ ಎಂಡಿಗೆ ಬೀಜ ಇಟ್ಟಿದ್ವಿ. ಮೇ ಎಂಡ್ ಇದು ಫಲ ಸಿಕ್ಕಿದ್ರೆ ಮೇ ಎಂಡಿಗೆ ಹಾಕಿದ್ವಿ. ಇದು ಈಗ ನಾವು ಜನವರಿಯಾಗಿದ್ದ ಹರಿಯಾಕತ್ತೀವಿ ನೋಡ್ರಿ. ಜನವರಿಗೆ 3 ತಿಂಗಳು ಆತೀವಿ. 3 ತಿಂಗಳ ಸತತ್ರಿ ಇದೇ ಟೈಪರ್. ಹೌದು, ಸ್ವಲ್ಪ ಕಮ್ಮಿ ಇತ್ತು ಮೊದಲ. ಈಗೇನು 1 ತಿಂಗಳು ಆತ್ರಿ, ಹರಿಯಾಕ ಆಗವಲ್ದು, ಅಷ್ಟು ಬಿಡಕತೈತಿ. ಮೊದ್ಲು ಸ್ವಲ್ಪ ಇತ್ತು. ರೇಟ್ ಹೆಂಗಿತ್ತು? ರೇಟ್ ಅವಾಗ 6,000-8,000 ರೂಪಾಯಿ ಕ್ವಿಂಟಲ್, 10,000 ರೂಪಾಯಿ ಕ್ವಿಂಟಲ್ ಮಾರಿ ಸ್ವಲ್ಪ ಇದ್ದಾಗ. ಎಷ್ಟು ಕಳಿಸ್ತಿದ್ರಿ ಅವಾಗ ಏನ್ರಿ 20 ಕೆಜಿ 50 ಕೆಜಿ ಬರೋವು. ಈಗ 4 ಸಾಲ ಹರಿದ್ರೆ 1 ಕ್ವಿಂಟಲ್ ಹಾಕವು. ಬೆಳೆ ಬರ್ತ ರೇಟ್ ಇರಲ್ಲ, ಅವಾಗೂ ಅಷ್ಟೇ ದುಡ್ಡು ಸಿಗುತ್ತೆ. ಈಗನ ಅಷ್ಟ ದುಡ್ಡು ಸಿಗುತ್ತೆ, ಆದ್ರ ಈಗ ಜಾಸ್ತಿ ಕಾಯಿ ಹರಿತೀವಿ, ಅವಾಗ ಕಾಯಿ ಹರಿಯೋದು ಕಮ್ಮಿ ಇತ್ತು. ಈಗ ಮಾರ್ಕೆಟ್ ಕಳ್ಸಕ್ ಹೌದೌದು. ಎಲ್ಲಿ ಹೋಗ್ತೀರಿ ಮಾರ್ಕೆಟ್? ಸರ್ ಇಲ್ಲೇ ಮುಂಡ್ರಿ. ಮತ್ತೆ ಇನ್ನೊಂದ್ರಿ, ನಾವು ಏನ್ ಮಾಡ್ತೀವಿ ಒಂದಂದ್ರೆ ಈಗ ಜಾಸ್ತಿ ಬರ್ತಲ್ಲ, ನಮ್ ತಯಾರ ಅದಾರ್ರಿ, ಅವ್ರಿಗೊಂದು ವಯಸ್ಸಾಗೈತೆ. ಅಲ್ಲಿ ಅವ್ರು ಏನಿಲ್ಲ, ಈಗ ಹೈದರ್ ನಗರದ ಶಾಂತಿ ನಡಿತೈತಿ, ನಮ್ಮ ಊರಾಗ ಶಾಂತಿ, ಬೆಳಗಟ್ಟ್ಯಾಗ ಶಾಂತಿ, ಮುಂಡ್ರಿಗ್ಯಾಗ ಶಾಂತಿ. ಅವ್ರು ಕುಂತ್ಕೊಂಡ್ 10 ರೂಪಾಯಿಗೆ 3 ಕೊಟ್ಟು ಬಿಡ್ತಾರ್ರಿ. 10 ರೂಪಾಯಿ ಬರೀ 3 ಬಡ್ದಾಡ್ತಾರ್ರಿ. ಅಂದ್ರ ನಮ್ಮ ಎಣ್ಣೆ ಹೊಡೆದಿಲ್ರಿ, ಗೊಬ್ಬರ ಹಾಕಲ್ಲ ಅವು, ಒಟ್ಟು ಸಾವಯವದಲ್ಲಿ. ಅವು ಏಸರ ಯಾಕೆ ಬಿಡ್ಲಿ ಅಂತ ಬಿಟ್ಟಿದ್ವಿ. ಅವು ಸಾಕಾಗ ಮಟ್ಟ ಬಿಡಕೈತಿ ಬಿಟ್ಟು ಅವಾಗ. ಅವು ಸಫಿಷಿಯಂಟ್ ಬಿಡಕತ್ತವ್ರಿ. ಈಗ 10 ರೂಪಾಯಿಗೆ 3 ಹಂಗ ನೀವು ಮತ್ತೇನೇನು ಈ ತರ ಸಂತೆಗಿಟ್ಟು ನೀವು ಮಾರಾಟ ಮಾಡ್ತೀವಿ? ಇದ್ರ ಜೊತೆಗೆ ಕರಿಬೇವು ಐತಿ ಸರ್ ಅಲ್ಲಿ. ಆ ಕರಿಬೇವು ಮಾರ್ತೀವಿ. ಈ ನುಗ್ಗಿ ತಪ್ಪಲನ ಕೊಪ್ಪಳದಾಗಿದ್ದ ಬರ್ತಾರ ಒಂದಿಷ್ಟು ಮಂದಿ ನೌಕರಿ ಜನರು. ತಪ್ಪಲರೇ? ಈ ನುಗ್ಗಿ ತಪ್ಪಲ ಕಾಲಿನ ಕೊಪ್ಪಳದಾಗಿದ್ದ ಬರ್ತಾರ. ಈ ತಪ್ಪಲಕ್ ಸಲುವಾಗಿ ಬರ್ತಾರ. ನುಗ್ಗಿ ತಪ್ಪಲ ಒಯ್ಯ ಕಾಲಿನ ಕೊಪ್ಪಳದಾಗಿದ್ದ ಬರ್ತಾರ್ರಿ ಆಫೀಸರ್, ದೊಡ್ಡ ಈಗ ಏನ್ ಇದು ಶ್ರೀಮಂತರು ಇರ್ತಾರಲ್ಲ. ಅಂದ್ರ ಒಟ್ಟ ಎಣ್ಣೆ ಹೊಡೆದಿಲ್ಲಲ್ರಿ, ಆರ್ಗಾನಿಕ್ ಅಂತಾರ. ಆರ್ಗಾನಿಕ್ ಏನಂದ್ರೆ ಗೊತ್ತಿಲ್ಲ ನಮ್ಗೆ. ಒಟ್ಟ ಎಣ್ಣೆ ಹೊಡೆದಿಲ್ಲ, ಸರ್ಕಾರಿ ಗೊಬ್ಬರ ಹಾಕಿಲ್ಲ, ಅವ್ ತಾನ ಬೆಳೆದತ್, ನೀರು ಒಂದು ಕೊಡ್ತೀವಿ ಅಷ್ಟ. ಅದನ್ನ ಹೆಂಗ್ ಕೊಡ್ತೀರಿ ತಪ್ಪಲನ್ನ? ಸರ್ ಒಂದು 20 ನುಗ್ಗಿಕಾಯಿ, ಒಂದಿಷ್ಟು ತಪ್ಪಲ, ಒಂದಿಷ್ಟು ಕರಿಬೇವು, 100 ರೂಪಾಯಿ ಕೊಟ್ಬಿಡ್ತೀವಿ. ಅದಕ್ಕೆ ಏನು ರೊಕ್ಕ ಅಂತ ಏನಿಲ್ರಿ. ಕರಿಬೇವು ಸಾವಯವ, ನುಗ್ಗಿ ಸಾವಯವ, ಈ ಪ್ಯಾರ್ಲ ಅನ್ಬಿಟ್ಟವ್ರಿ.
ಪ್ಯಾಲನ್ ಸಾವಯವ, ಇದು ಲಿಂಬು ಸಾವಯವ, ಮಾವು ಬಿಟ್ಟೈತಿ ಈ ವರ್ಷ, ಮಾವು ಸಾವಯವ, ಎಲ್ಲ ಸಾವಯವ. ಈ ಸಾವಯವ ಇಳುವರಿ ಬರಾಗಿಲ್ಲ ಅಂತಾರ. ಇಲ್ಲಿ ನೋಡ್ರಿ ಕಾಂತತ್ತಲ್ಲ, ಇದಕ್ಕೆ ಏನಾರು ಮಾಡಿವನ ಏನೋ ಮ್ಯಾಜಿಕ್ ತಡ್ಕನದು ಬೇಕ್ರಿ. ಒಟ್ಟು ಮನುಷ್ಯಾಗ ಒಂದ್ ಸ್ವಲ್ಪ ತಾಳ್ಮೆ ಇರ್ಬೇಕು ಅಷ್ಟ. ತಡ್ಕೋಬೇಕು. ರೊಕ್ಕ ಮಾಡ್ತೀವಿ ಅಂತಂದು ಇದ್ ಮಾಡ್ಬಾರ್ದು. ಇದನ್ನ ಮಾಡಾಕತ್ತಿದ್ವಿ ಅಂದ್ರ ಅದು ದೇವ್ರು ತಾನ ಕೊಡ್ತಾನ. ನಮ್ನ ಪ್ರಾಮಾಣಿಕವಾಗಿ ಇದ್ವಿ ಅಂದ್ರ ದುಡಿಮೆ ಮೇಲೆ ಯಾವ್ದಾ ದಾರ್ಯಾಗ ನಾವು ಈ ನುಗ್ಗಿ ಇದು ಬರ್ತಂತ ಅನ್ಕೊಂಡಿದ್ವಿ, ಸುಮ್ನ ಹಾಕಿದ್ದು. ಅಂದ್ರ ಇದ್ರಿಂದ ಫಲ ಅಪೇಕ್ಷೆ ಏನು ಮಾಡಿದ್ದಿಲ್ಲ. ಅವು ಈ ಮಾವಿಗೆ ಮತ್ತೆ ಲಿಂಬಿಗೆ ಒಂದು ಕರ್ಕಂದ್ ಬೆಳಿತೈತಿ ಅನ್ನೋ ಒಂದು ಉದ್ದೇಶಕ್ಕೆ ಹಚ್ಚಿದ್ದ, ಅದನ್ನ ಎಷ್ಟ ಇದನ್ನ. ಇವತ್ತು ಇದನ್ನ ನಮ್ಮ ಮನೆತನ ಆರಾಮ್ ಹೋಗುತ್ತೆ. ಇದ್ರಾಗ ನನ್ನ ಖರ್ಚು, ಈ ಮಂತೇನ್ ಖರ್ಚು ತೆಗೆದು ಬಿಡ್ತೀವಿ. ಮನುಷ್ಯನ ಖರ್ಚು ತೆಗಿತೈತಿ. ನಾವು ಸ್ವಲ್ಪ ರಾಜಕಾರಣದಾಗ ಅಡ್ಡಾಡೋದ್ರಿಂದ ಸ್ವಲ್ಪ ನಮ್ಮ ಖರ್ಚುನ ಏನ್ ತೊಂದ್ರಿಲ್ಲ. ಈಗ ಅಲ್ಲಿ ಆಲ್ರೆಡಿ ಈಗ 1.5 ವರ್ಷ ಆತ್ರಿ. ಈಗ ಅಲ್ಲಿ ಒಂದ್ ಗಿಡ ಹೂವು ಕಾಯಿ ಬಿಟ್ಟತಿ. ಅಲ್ಲಿ ಹೂ ಕಾಯಿ ಸ್ಟಾರ್ಟ್ 1.5 ವರ್ಷ ಒಂದ್ ಗಿಡದಾಗ ಹೂವು ಕಾಯಿ ಒಂದ್ 20-25 ಕಾಯಿ ಅದ. ಒಂದ ಗಿಡ ಬಿಟ್ಟತಿ. ನೋಡ್ಬೇಕು ಅದು ಹೆಂಗ್ ಆಗತ್ತ ಏನ. ಎಷ್ಟ್ ಗಿಡ ಅದ ಸರ್? ಅವು 300 ಅದಾವು ಮಾರ್ಕೆಟ್ ಲಿಂಬು. ಒಂದೊಂದ ಗಿಡಕ್ಕ ಒಂದ್ 10 ಬಿಟ್ರ ಕಾಯಿ ರೀ. ಅದನ್ನ ನೋಡ್ಬೇಕ್ರಿ. ಭಗವಂತ ನೀಚೆ ಅದ 10 ಬಿಡುತ್ತೋ 100 ಬಿಡುತ್ತೋ 1000 ಬಿಡುತ್ತೋ ಗೊತ್ತಿಲ್ಲ. ನೋಡೋಣ, ಪ್ರಯತ್ನ ಅಂತ ಮಾಡಾಕತ್ತೀವಿ. ಉಳ್ದದ್ ದೇವ್ರಿಗೆ ಬಿಟ್ಟು ವಿಚಾರ ಅದ. ದೇವ್ರಿಗೆ ಬಿಟ್ಟು ವಿಚಾರ. ಹಂಗ ತೆಂಗ ಹಚ್ಕೊಂಡ್ರಿ ಅದೇ ತೆಂಗ ಬಾಡ್ರ ಐತಿ ಸರ್. 100 ಅಡಿ ಬಾಡ್ರ 20 ಅಡಿಗೆ ಒಂದು ಹಚ್ಚಿವಿ. ಸ್ವಲ್ಪ ಮಣ್ಣು ಏನಂದು ಇಲ್ಲಿ ನಮ್ಮ ಫ್ರೆಂಡ್ ಅದಾನ ಶಿವ್ ಅಂತ ನೆಲಿಪುರದಾಗ, ಆತನ ಹೊಲ್ದಾಗ ಆಗಿ ಉಳ್ದದ್ದು ಒಂತೆ ಮಾವಾಗಿ ಉಳ್ದ ಒಂದ ಮತ್ತೆ ಒಂದು 100 ಅಗಿ ತಂದು ಅವ್ನು ತಪ್ಪು ಮಾಡಿಬಿಟ್ಟು 20 ಅಡಿಗೆ ಒಂದು ಹಚ್ಚಿವಿ. ಅವು 30-35 ಅಡಿಗೆ ಒಂದು ಆವಕಾಯ್ತಂತೆ. ಒಂದ್ ಸ್ವಲ್ಪ ನೋಡ್ಬೇಕು. ಅದು ಹತ್ರ ಎತ್ತಿ ಈಗ ಕಿತ್ತು ಹಚ್ಚದಾತಂದ್ರೆ ಹಚ್ಕೊಂತ ಏನಂತಾರಲ್ರಿ, ನಮ್ಗೆ ಇನ್ನೊಂದು ಎದರ್ಸಿದ್ರಿ. ನುಗ್ಗಿ ಹಚ್ಬಾರ್ದು, ಕರಿಬೇವು ಹಚ್ಬಾರ್ದು, ನೀರ್ ಲನ್ನಿಂಗ್ ಗಿಡ ಹಚ್ಬಾರ್ದು ಅಂತಂದು ಎದುರಿಸಿದ್ರೆ ಮಂದಿ ಯಾವ ಹಚ್ಬಾರ್ದು ಅಂತಂದ್ರೆ ಅದನ್ನ ತಗೊಂಬಂದ್ ಹಚ್ತಿದ್ ನಾನು. ಯಾಕಂದ್ರೆ ಆನೆ ಬರ್ದಾಗ ಏನ್ ಬರ್ದದ್ ಯಾರಿಗೆ ತಪ್ಸಕ್ ಆಗಲ್ಲ ಅಂತಂದು ಯಾವ ಹಚ್ಬಾರ್ದು ಅವ್ನು ಮುದ್ದಾಮ್ ತಂದ. ಏನಂತ ಹಚ್ಚಿದ್ರೆ ನುಗ್ಗಿ ಹಚ್ಚಿರಿ ಏನ ಅದು ಅರ್ಚ್ ಬರಲ್ಲ, ಓಂ ಬರಲ್ಲ ಅನ್ನಾರ. ಕರಿಬೇವ್ರಿ ಕರಿಬೇವನು ಹಚ್ಬಾರ್ದಂದ್ರೆ, ನೀರ್ ಲನ್ನಿಂಗ್ ಗಿಡ ಹಚ್ಬಾರ್ದಂದ್ರೆ, ದೇವ್ರ ಕೇಳಿಸಿ ಹಚ್ಬೇಕಂದ್ರೆ ಯಾ ದೇವ್ರನ್ನ ಕೇಳಿಸಲ್ಲ, ಏನಿಲ್ಲ. ಜಳಕ ಮಾಡಿ ಅನೋಪ ಕೈ ಮುಗಿದ್ ಬಂದು ಹಚ್ಚಿದ್ವಿ. ಅಂದ್ರ ನಾವು ಭೂಮಿ ತಾಯಿಗೆ ನಾವೇನ್ ಹಚ್ಚಿದ್ರು ಅದು ತಾನಾಗಿ ನ್ಯಾಚುರಲ್ ಬೆಳೆದ ಬೆಳಿತೀವಿ. ಇಲ್ರಿ ನಾನು ಏನ್ ತಿಳ್ಕೊಂಡೆ ಅಂದ್ರ ಸ್ವಲ್ಪ 4 ಹತ್ರ ಅಡ್ಡಾಡ್ತೀನಲ್ಲ, ಹಚ್ಬಾರ್ದನ್ನ ನಾ ಯಾಕೆ ತಿಂತಾರ ಅದ ನುಗ್ಗಿಕಾಯಿನ. ಜನ ಹಚ್ಬಾರ್ದ ನುಗ್ಗಿ ಅಂತಾರ. ಅದನ್ನ ತಿನ್ನಾಕ್ ಬೇಕ, ಹಚ್ಚಕ್ ಬೇಡ ಅಂದ್ರ ಹಿಂಗ್ ವಿಚಾರ ಮಾಡಿ ನಾನು. ಅವಾಗ ಸಾಯಲ್ಲ ಅವ್ರ ತಿನ್ನಾರ ಸಾಯಲ್ಲ ಅಂದ್ರ ಸಾಯ್ತಾರ. ಇಲ್ರಿ ಸತ್ಯ ಐತ್ರಿ ಮಾತು. ಆಮೇಲೆ ಇಳುವರಿ ಯಾವ ತರ ಐತೆ? ಇಳುವರಿ ನೋಡ್ರಿ, ಈಗ ಸದ್ಯಕ್ಕೆ ಹೇಳ್ತೀನಲ್ಲ, ಇವತ್ತ 1.5 ಕ್ವಿಂಟಲ್ 2 ಕ್ವಿಂಟಲ್ ಹರಿದಿವಿ. 2 ಸಾಲ ಹರಿದಿವಿ. ಅದೇನು ಆಳು ಹಚ್ಚಲ್ರಿ, ನಾನು ಹರಿತೀನಿ, ನಮ್ಮ ತಯಾರಿ ಕಟ್ಟು ಕಳಿಸ್ಬಿಡ್ತೀನಿ. ಆಳಿಂದ ಏನು ಅವಶ್ಯ ಎಷ್ಟು ಆಗೋದ್ರ ದುಡ್ಡು? 1.5 ಕ್ವಿಂಟಲ್ ಹಾಕವ್ರಿ. ಇವತ್ತಿನ ಹೊರದ್ದು 2 ಸಾಲ ಹರಿದ್ಬಿಟ್ಟಿನಿ. 1.5 ಕ್ವಿಂಟಲ್ ಒಂದು 3-4 ರೂಪಾಯಿ ಅಂತೂ ಸಾವಲ್ಲ. ಕ್ವಿಂಟಲ್ 4 ಸಾವಿರ. ನಾವು 10 ರೂಪಾಯಿ 3 ಮಾರ್ತೀವಲ್ಲ, ಒಂದು 8,000 ರೂಪಾಯಿ. ಇವತ್ತು ಒಂದು ನನ್ನ ಲೆಕ್ಕಾಚಾರ 1.5 ಕ್ವಿಂಟಲ್ ಆದ್ರನ ಒಂದು 5,000. ಒಬ್ಬ ಮನುಷ್ಯರ್ರಿ, ಒಬ್ಬ ಸಾಮಾನ್ಯ ರೈತ ಒಂದಿಷ್ಟು ನುಗ್ಗಿ ಒಂದಿಷ್ಟು ಕರಿಬೇವು ಜೀವ ನಡಿಬೋದ? ಆರಾಮ್ ನಡೀತೈತಿ ಸರ್. ಇಬ್ಬರು ಗಂಡ ಐತಿ. ನಾವು 1 ಎಕರೆದಾಗ ಹಚ್ಕೊಂಡ್ರೆ ಕರಿಬೇವು ನುಗ್ಗಿನ ಸ್ವಲ್ಪ ತಡ್ಕೊಳೋದಿರ್ಬೇಕು ಶಕ್ತಿ. ಮನ್ಯಾಗ ಇರ್ಬೇಕು ಗಂಡ ಐತಿ. ಏನು ಕರೆಕ್ಟ್ ಇದ್ದು ಬಿಟ್ಟಿನಿ ಅಂದ್ರೆ ಎಲ್ಲಿ ಹೋಗ್ಲಾರ್ದಂಗೆ ಇದ್ನಿ ಅಂದ್ರೆ ಅವ್ರಿಬ್ಬರ ಮೇಂಟೈನ್ ಮಾಡ್ಕೊಂಡು ಆರಾಮ್ ಸುಖ ಜೀವನ ನಡೆಸ್ಬೋದು. ಸುಖ ಜೀವನ ನೆಮ್ಮದಿ ಜೀವನ ನಡೆಸ್ಬೋದು. ರೊಕ್ಕ ಏನ್ರಿ ಯಾರ ಗಳಿಸ್ತಾರೆ ಇವತ್ತಿನ ಕಾಲದಾಗ? ಹೆಂಗಾರ ಗಳಿಸ್ಬೋದು. ದಾರಿ 100 ಅದಾವು. ಆರೋಗ್ಯ, ನೆಮ್ಮದಿ ಏನಿಲ್ರಿ. ಊಟ ಮಾಡ್ಕೊಂಬಂದು ಆರಾಮ್ ಬೇಂಗಿಡ್ ನೇಳಿ ಮಕ ಅಂದ್ರೆ ನಿದ್ದೆ ಎತ್ತದ ಸಂಪು ಮಕ ಅಂತ 1 ತಾಸು ಮಧ್ಯಾಹ್ನದಾಗ ಆರಾಮ್ ತೋಟ ನೋಡ್ಕೊಂತ ಆರಾಮ್ ಮಕ್ಕಂತ್ರಿ. ಮತ್ತೆ ಇಲ್ಲ ಯಾವ್ದೋ ಕೆಟ್ಟ ಆಲೋಚನೆ ತಲೆಯಾಗ ಬರಾಗಲ್ಲ. ಸುಮ್ಮನೆ ಹೊರಗೆ ಓಡಾಡ ತಪ್ತೈತಿ. ಹೋಕ್ಕಿವ್ರಿ ಕೆಲಸ ಇದ್ದ ಬೆಳಿಗ್ಗೆ 9 ಮಟ್ಟ ತೋಟದಾಗ ಕೆಲಸ ಮಾಡ್ತೀನಿ. ಏನೇನಾಗತ್ತೆ ಸಣ್ಣ ಪುಟ್ಟ ನೀರು ಬಿಡೋವಿತ್ತಂದ್ರೆ ನೋಡಿದ್ರಲ್ಲ ನೀರು ಬಿಡ್ತೀನಿ. ಹೊಳ್ಳಿ ಯಾವ ಊರಿಗೆ ಹೋಗ್ಬೇಕಂದ್ರೆ ಡ್ರಿಪ್ ಸಿಸ್ಟಮ್ ಐತಿ. ಆ ಡ್ರಿಪ್ ಸಟ್ ಮಾಡಿ ವಾಲ್ ವಾಳಿಸಿ ಮೋಟ್ರ್. CC ಕ್ಯಾಮ್ರಾ ಇಲ್ಲ ಸರ್, CC ಕ್ಯಾಮ್ರಾ ಏನಿಲ್ಲ. ಯಾವ CC ಕ್ಯಾಮ್ 3 ದಾರಿ ನಡಕೈತಿ. ಜನರ CC ಕ್ಯಾಮ್ರಾ ಇದ್ದಾಗದ್ರ ನಮಗೇನು ಜನರ CC ಅವ್ರ ಹೇಳ್ತಾರೆ ನೋಡ್ರಿ. ಅದೆಷ್ಟು ವಿಶ್ವಾಸ ನಂಬಿಕಿದೆ. ಈಗ ಭಾಳಷ್ಟು ಜನ ನಮ್ಮ ಯೂಟ್ಯೂಬ್ ನೋಡ್ತಾರೆ. ನೋಡೋರಿಗೆಲ್ಲ ಏನು ಕೇಳ್ತಾರೆ ಅಂದ್ರೆ ಅವ್ರು ಬೀಜ ಕೊಡ್ತಾರ ಅಥವಾ ನುಗ್ಗಿಕಾಯಿ ನಮಗೆ ಕಳಿಸ್ತಾರ, ಈ ಥರ ಕೇಳ್ತಿರ್ತಾರೆ. ಯಾಕಂದ್ರೆ ಆರ್ಗ್ಯಾನಿಕ್ನ ನೀವು ಬೆಳಿತೀರಿ. ಹಿಂಗೆ ನೀವೇನಾರ ಬೀಜ ಮಾಡಿ ಕೊಡ್ತೀರ? ಸರ ನೋಡ್ರಿ, ನಮ್ಮ ತಲೆಯಾಗ ಇನ್ನೂ ಏನಿಲ್ಲ. ಒಂದು ಬಂದೈತಿ. ಏನು ಬಂದೈತಿ ಅಂದ್ರೆ ಆರ್ಗ್ಯಾನಿಕ್ ಯಾರು ಬೆಳಿತಾರ ಅವ್ರಿಗೆ ಅಷ್ಟ ಬೀಜ ಕೊಡ್ಬೇಕು ಅನ್ನೋದು ಒಂದು ನನ್ನ ತಲೆಗೈತಿ. ರೊಕ್ಕ ಅನ್ನೋದು ಅದು ಸೆಕೆಂಡ್ರಿ ತೆಗೆದಿಟ್ಬಿಡ್ರಿ. ಅದು ಉಣ್ಣಾಕ್ ಬರಲ್ಲ ರೊಕ್ಕ.
ಯಾರು ಪ್ರಾಮಾಣಿಕವಾಗಿ ಆರ್ಗ್ಯಾನಿಕ್ನಾಗ ಬೆಳೆಸ್ತೀನಿ ಅಂತಾರೆ ಅವ್ರಿಗೆ ನಾನು ಈ ವರ್ಷಲಿದ್ದ ಬೀಜ ಕೊಡ್ತೀನಿ. ಕೊಡ್ತೀರಿ? ಹಾಂ. ಆಮೇಲೆ ಇದನ್ನೇನಾದರೂ ನೀವು ಮಾರ್ಕೆಟ್ಗೆ ಅಂದ್ರೆ ಹುಬ್ಳಿ ಧಾರವಾಡ ಬೆಂಗಳೂರು ಈ ಥರ ಯಾರು ಕೇಳಿದ್ರೆ ನೀವು ಕಳಿಸೋ ವ್ಯವಸ್ಥೆ ಮಾಡ್ತೀರ ಅಂದ್ರೆ ಕಾಯಿನ ಇಲ್ಲ ಸರ್, ಲೋಕಲ್ ಹೊಂಟ್ಬಿಟ್ಟವು ನಮ್ಮ ಕಾಯಿ. ಇಲ್ಲೇ ಲೋಕಲ್ ದೊಡ್ಡ ಲೋಕಲ್ ಹೊಂಟ್ಬಿಟ್ಟವು, ತೋಟಕ್ಕೂ ಬಂದು ಒಯ್ತಾರ. ಇಲ್ಲೇ ಬಂದು ದುಡ್ಡು ಕೊಟ್ಟು ಇಲ್ಲೇ ಬಂದು ನಾನು ಇನ್ನೊಂದ್ರಿ ಬೇರೆ ನಾನು 1,000 ಖರ್ಚು ಮಾಡೋಲ್ಯಾಕ ಇದನ್ನ ಮಾತ್ರ ದುಡ್ಡು ಕೊಡ್ತೀನಿ. ಯಾಕಂದ್ರೆ ಬೆವ್ರು ಸೂರಿಸಿ ದುಡ್ದೀನಿ ಇದನ್ನ $100 ಖರ್ಚು ಮಾಡ್ತಾರ, ಇದು ಮಾತ್ರ $1,000 ಒಲ್ಲ ಅಂದದ ಹೊರಗ. ಹೌದೌದು. ನಾನು ಅದು ಸೆಕೆಂಡ್ರಿ. ಇಲ್ಲಿ ನಾನು ಬೆವ್ರಿ ನನಿ ಬಿದ್ದಿರ್ತೈತಿ, ಇದನ್ನಂತ ಹಂಗ ಕೊಟ್ಟಿಲ್ಲ ನಾನು ಯಾರಿಗೂ ಕೊಡಗನೇ ಇಲ್ಲ. ಬೆಕ್ಕದಂತಾರ ಬರಲಿ ಅವರು. ಹೌದ್ರಿ, ಅದಕ್ಕೊಂದು ಬೆಲೆ ಇರುತ್ತೆ. ಸ್ವಂತ ನಮ್ಮ ಅಕ್ಕನಾರು ಬಂದ್ರೂ $10 ಕೊಟ್ಟು ಒಯ್ಯವ ಅಂತೀನಿ ನಾನು. ಅಂದ್ರೆ ಅದ್ರ ಬೆಲೆ ಗೊತ್ತಾ? ಅಂದ್ರ ನನ್ನ ದುಡಿಮೆ ಬೆವ್ರಿನ ಪ್ರತಿಫಲ ಇದು. ಹೆಂಡತಿ ಮಕ್ಕಳು ತಂದೆ ತಾಯಿ ಕರ್ಕೊಂಡು ಮುಂಜಾನೆ 2 ಹೊತ್ತು ಮುನ್ಗ ಮಟ್ಟ ಪೇಸಾಡ್ತೀನಿ. ಇದನ್ನ ಹಂಗ ಕೊಟ್ಟಿನ ನನ್ನ ದುಡಿಮೆಗೆ ಬೆಲೆ ಇರಲ್ಲ. ಪ್ರಾಮಾಣಿಕವಾಗಿ ಬೆವ್ರು ಸುರಿಸಿದ ಹಣನ ಈ ಬೆಳೆನ ಹಂಗ ಕೊಡಕ್ ಮನಸ್ಸು ಬರಲ್ಲ. ಬೇರೆ ಖರ್ಚು ಮಾಡ್ತೀನಿ. ವಾಪಸ್ ಅವ್ರಿಗೆ ಚಾ ಕುಡ್ಸೋಣ ಇದನ್ನ ಮಾತ್ರ ನಾನು ದುಡ್ಡು ಅಂದ ಕೊಡ್ತೀನಿ. ಈ ಕೃಷಿ ಹೆಂಗ ಅನ್ಸುತ್ತೆ? ಭಾಳ ನೆಮ್ಮದಿ ಐತ್ರಿ. ನೆಮ್ಮದಿ ಐತ್ರಿ. ಇದು ಅದರಲ್ಲೇ ನೈಸರ್ಗಿಕ ಕೃಷಿ. ಇದು ಅದರಲ್ಲೇ ನೈಸರ್ಗಿಕ ಅಂತ ಏನಿಲ್ಲ. ಒಟ್ಟು ಅದ್ರ ಸುತ್ತಾರ್ದ ಏನೈತ್ರಿ ಸ್ವಲ್ಪ ಕಸ ಕೇಳ್ತೀನಿ. ಗಿಡದ ಬಡ್ಡಿ ಸುತ್ತಾರ್ದ ಕಸ ಕೇಳ್ತೀನಿ. ಹೋದ ವರ್ಷ ಇದನ್ನ ಹಾಕಿದ್ದೆ, ಏನು ಕುರಿ ಗೊಬ್ಬರ ಹಾಕಿದ್ದೆ ರಿಂಗ್ ಮಾಡಿ. ಈ ವರ್ಷನೂ ಮುಂಗಾರಿ ಮಳೆ ಬರೋ ಟೈಮ್ಕ 6ನೇ ತಿಂಗಳ 1ನೇ ವಾರ ಇಲ್ಲ 2ನೇ ವಾರದಾಗ ಒಂದು ಲೋಡ್ ಹಿಕ್ಕಿ ಗೊಬ್ಬರ ತರಿಸಿ ಅದಕ್ಕೊಂದು ಸ್ವಲ್ಪ ಬೇನ್ಕಾಯಿ ಅದಾವ ಇಲ್ಲೇ ನಮ್ಮ ತೋಟದಾಗ. ನಮ್ಮ ತಾಯಾರ ನಮ್ಮ ಹೆಣ್ಮಕ್ಳು ಆರಿಸ್ತಾರ. ಅದನ್ನ ಒಂದು ಸ್ವಲ್ಪ ಇಲ್ಲೇ ಡಾಂಬರ್ ರೋಡಿಗೆ ಹಾಕಿ ಮಿಕ್ಸ್ ಮಾಡಿ ಹಾಕಿಬಿಡ್ತೀವಿ. ಅಂದ್ರ ಲಿಂಬೆ ಇದನ್ರಿ ಅಂದ್ರೆ ಉದ್ದೇಶ ಏನಂದ್ರ ಅಲ್ಲಿ ಯಾವ್ದೇ ಗೊಂಡುಳ ಅಥವಾ ಇಲಿ ಪಲಿ ಗ್ಯಾಬ್ರಕತ್ತೇವಲ್ಲ ಅದು ಗ್ಯಾಬ್ರಬಾರ್ದು. ಸಹಜ ಕೃಷಿ ಅಲ್ಲಿ ಗ್ಯಾಬ್ರಬಾರ್ದು ಅನ್ನೋ ಒಂದು ಉದ್ದೇಶ ಅಷ್ಟ. ಈಗ ರೋಗ ಬಂದ್ಬಿಡುತ್ತೆ, ಹೊಡ್ಲೇಬೇಕು ಸ್ಪ್ರೇ, ಹೆಂಗ್ ಮಾಡ್ತೀರಿ? ಅದು ದೇವ್ರಿಗೆ ವಿಚಾರ. ನಾನಂತೂ ಹೊಡೆದಿಲ್ಲ, ಹೊಡ್ಯಾಗನಿಲ್ಲ. ಬೇವಿನ ಎಣ್ಣೆ ಅಂತ ಇರ್ತದೆ ಬಳಕೆ, ಅದು ಐತಿ ಅಂತಾರ, ಒಟ್ಟ ಹೊಡೆದಿಲ್ರಿ. ನೀವೇ ತಯಾರು ಮಾಡಿ ಬೇವಿನ ಎಣ್ಣೆ ರೆಡಿ ಮಾಡ್ಕೊಂಡು? ಇಲ್ಲ, ಇದು ಅಗ್ರದಾಗ ಸಿಗುತ್ತಂತೆ ಅದಕ್ಕೆ ಬೇವಿನ ಎಣ್ಣೆ. ಹೇಳಿದ್ರು ಒಬ್ರು, ಇಲ್ಲಿ ಒಬ್ರು ಕೃಷಿ ಆಫೀಸರ್ ಅದಾರ ಪ್ರತಾಪ್ ಗೌಡ್ರು ಅಂತಂದು. ಅವ್ರು ಒಂದ್ಸಲ ತೋಟಕ್ಕೆ ವಿಸಿಟ್ ಕೊಡೋದು ಭಾಳ ಖುಷಿ ಪಟ್ರು. ವಸಂತಣ್ಣ ಭಾಳ ನೀಟ್ ಐತಿ, ಇದನ್ನು ಜನ ಬೇಯ್ತಾರ ಬಿಡ್ರಿ ಸರ ಹುಲ್ಲು ಇರೋದಕ್ಕೆ ಅಂದೆ. ಜನ ಏನಾರ 100 ಅಂತಾರ, ಚಂದ ಐತಿ ಇರಾಕ, ಇಷ್ಟ ಮೇಂಟೈನ್ ಮಾಡ್ಕೊಂಡು ಹೋಗಂದ್ರೆ. ಅವ್ರ ಹೇಳಿದ್ರು ಹಂಗೇನಾರ ಬಂತಂದ್ರೆ ಬೇವಿನ ಎಣ್ಣೆ ಕೊಡ್ತೀನಿ, ನೀನು ಇದಕ್ಕೆ ಸ್ಪ್ರೇ ಮಾಡ್ಬೋದು. ಅದು 4 ದಿನಕ್ಕೆ ಮತ್ತೆ ಒಳ್ಳೆ ನ್ಯಾಚುರಲ್ ಬಂದ್ಬಿಡ್ತೈತೆ. ಇವ ರೈತರಿಗೆ ಏನು ಹೇಳ್ತೀರಿ ಸರ? ನೋಡ್ರಿ, ನಾನು ಇವ್ರ ರೈತರ ಇನ್ನೊಂದು 5 ವರ್ಷಕ್ಕೆ ಸರ ಈಗೇನು ರೈತರ ಮಕ್ಕಳಿಗೆ ಕನ್ಯಾ ಕೊಡಲ್ಲ ಅಂತಾರ ನೋಡ. ಇನ್ನೊಂದು 5 ವರ್ಷ ಹೋದ್ನಿ ಅಂದ್ರೆ ಹುಡುಕ್ಯಾಡ್ಕೊಂಡು ರೈತರ ಮಕ್ಕಳಿಗೆ ಕನ್ಯಾ ಕೊಡ್ತಾರೆ. 5 ವರ್ಷ ಮತ್ತೆ ದೂರಿಲ್ಲ. ಬೇಕಾದ್ರೆ ಬಾರ್ದು ಇಟ್ಕಾರಿ ನೀವು ಇವತ್ತಲಿದ್ದ. ಒಟ್ಟು ರೈತರಿಗೆ ಒಂದು ಬೆಲೆ ಬರುತ್ತೆ ಇನ್ನು 5 ವರ್ಷ ಅಲ್ರಿ. 5 ವರ್ಷದಿಂದ 6 ಲಕ್ಷ ರೂಪಾಯಿ ಎಕರೆ ಇದ್ವು ಇಲ್ಲಿ ಹೊಲ. ಇವತ್ತು 25 ಲಕ್ಷ. ಇವತ್ತು 5 ಲಕ್ಷ 6 ಲಕ್ಷ ರೂಪಾಯಿ ಇದ್ದದ್ದು 5 ವರ್ಷದಿಂದ ಇದ್ದದ್ದು ಹೊಲ ಇವತ್ತು 25 ಲಕ್ಷ ಅಂದ್ರೆ ಏನು 5 ಪಟ್ಟು ಹೆಚ್ಚಿಗೆ ಆಯ್ತು. ವರ್ಷ 5 ಲಕ್ಷ ಹೆಚ್ಚಿಗೆ ಆಯ್ತು. ಇನ್ನು 5 ವರ್ಷಕ್ಕೆ ಲೆಕ್ಕ ಹಾಕ್ಯಾರಿ ನೀವು. 1 ಲಕ್ಷ ರೂಪಾಯಿ 1 ಕೋಟಿ ರೂಪಾಯಿ 1 ಎಕರೆ ಆದ್ರೆ ಕೋಟಿ ಅಲ್ರಿ, 2 ಕೋಟಿ ಆಗುತ್ತೆ ಏನದ. ಭೂಮಿ ಸಿಗಲ್ಲ, ಜನ ಹೆಚ್ಚಿಗೆ ಹಾಕಾರ, ಭೂಮಿ ಇದ್ದಷ್ಟ ಇರುತ್ತೆ. ಸಾವಿರಾರು ಕೋಟಿ ಶ್ರೀಮಂತರ ಜೊತೆಗಿನ ಅಡ್ಡಾಡೀನಿ. ಇದನ್ನ ಗುಡಿಸ್ಲ ಹಾಕ್ಯಾನ್ ಜೀವನ ಮಾಡೋರ ಜೊತೆಗಿನ ಅಡ್ಡಾಡೀನಿ. ಎಲ್ಲದನ್ನೂ ನೋಡಿ ನಾನು. ಹಂಗಾಗಿ ಇದು ನೆಮ್ಮದಿ ಮುಂದೆ ಯಾವುದಿಲ್ಲ ಅಂತಂದು ಆರಾಮದೀನಿ ರೀ. ಈಗ ಆರಾಮದಿರಿ ನೋಡ್ರಿ ಸ್ನೇಹಿತರೆ. ಯುವ ರೈತರು ಅದ್ಭುತವಾಗಿ ಮಾತಾಡಿದ್ರು ಅಂತ ಹೇಳ್ಬೋದು. ಇವತ್ತು ನಾನು ನೈಸರ್ಗಿಕ ಕೃಷಿ ಅನ್ನೋದು ಒಂದು ನೆಮ್ಮದಿ ಕೊಡುವಂಥ ಒಂದು ಕೃಷಿ ಅಂತ ನಾನು ಅನ್ಕೊಂಡೇನಿ ರೀ. ಯಾಕಂದ್ರೆ ಇವತ್ತು ನಾನು ಎಲ್ಲರ ಜೊತೆಗೆ ಅಡ್ಡಾಡೀನಿ, ಎಲ್ಲ ಕಡೆನ ಅಡ್ಡಾಡೀನಿ ಎಲ್ಲ. ಯಾಕಂದ್ರೆ ನಾನೊಬ್ಬ ಯುವಕನಾಗಿ ಏನು ಮಾಡಬೇಕೆಲ್ಲ ಅಡ್ಡಾಡಿದೆ. ಇವತ್ತು ಒಂದು ಮೇಲ್ಹೊಲದಲ್ಲೇ ನಾನು ಇವತ್ತೇನು ನೈಸರ್ಗಿಕ ಕೃಷಿ ಮಾಡ್ಬೇಕಂತ ಒಂದು ಪ್ಲಾನ್ ಮಾಡ್ಕೊಂಡೆ. ಒಂದು ಬೋರ್ವೆಲ್ ಹೊಡ್ಸ್ಕೊಂಡೆ. ಅದು ಡ್ರಿಪ್ ಮುಖಾಂತರ ನಾವು ಒಂದಿಷ್ಟು ನೀರು ಕೊಡೋ ವ್ಯವಸ್ಥೆ ಮಾಡಿಕೊಂಡು ಲಿಂಬೆ ಆಗಿರ್ಬೋದು, ಕರಿಬೇವು ಆಗಿರ್ಬೋದು, ಮತ್ತು ನುಗ್ಗೆಕಾಯಿ ಆಗಿರ್ಬೋದು. ಇವಾಗ ಅಂದ್ರೆ ಸುಮಾರು ವಾರ್ಷಿಕ ಬೆಳೆಗಳ ಮಧ್ಯೆ ಕರಿಬೇವು ಮತ್ತು ನುಗ್ಗೆಯನ್ನು ನಾನು ಹಾಕ್ಕೊಂಡು ಇವಾಗ ಆಲ್ರೆಡಿ ಆದಾಯ ತೊಗೊತಿದ್ದೀನಿ. ಅದರಲ್ಲಿ ಕರಿಬೇವು ಮತ್ತು ಇದರಲ್ಲೇ ಅದರ ನುಗ್ಗೆ ತಪ್ಪಲ ಸಮೇತ ಕಾಯಿ ನುಗ್ಗೆ ತಪ್ಪಲನ ಎರಡೂ ಇವತ್ತು ನಾನು ಮಾರ್ಕೆಟಿಗೆ ಕಳಿಸ್ತೀನಿ. ಅದು ನಾನೇ ಕುಂತು ಮಾರಿಬಿಡ್ತೀನಿ, ಇಲ್ಲ ನನ್ನ ತಾಯಾರು ಕುಂತು ಮಾರ್ತಾರೆ. ಇದರಿಂದ ನಮ್ಗೆ ಎಷ್ಟು ಅಂದ್ರೆ ನಾವು ಮಾರ್ಕೆಟಿಗೆ ಕಳಿಸಿದ 1000 ರೂಪಾಯಿಗೆ ಹೋಗೋದು ಇಲ್ಲಿ 3000 ರೂಪಾಯಿಗೆ ಹೋಗುತ್ತೆ. ಅಂದ್ರೆ 3 ಪಟ್ಟು ಜಾಸ್ತಿ ಆಗುತ್ತೆ. ಹಾಗಾಗಿ ನಾವು ಕರಿಬೇವು
ಮತ್ತು ನುಗ್ಗೆ ಇದೇ ಥರ ಮಾಡ್ತೀವಿ. ಜೊತೆಗೆ ನಾನು ಲಿಂಬೆ ಐತಿ, ಈ ಸದ್ಯ ಅಲ್ಲೇ ಕ್ರಾಪ್ ಸ್ಟಾರ್ಟ್ ಆಗೈತಿ. ಬಂತಂದ್ರೆ ನನ್ನಲ್ಲೇ ಇವತ್ತು ಲಿಂಬೆ, ನುಗ್ಗೆ, ಕರಿಬೇವು ಹೀಗೆ ನಮ್ಮಲ್ಲಿ ಬೆಳೀತಾರೆ. ಸದ್ಯ ಆಲ್ರೆಡಿ ಇದು ಸಿಗುತ್ತೆ ಪ್ಯಾರ್ಲಣ್ಣು, ಅವನು ಇವತ್ತು ನಾವು ಮಾರ್ಕೆಟಿಗೆ ಕಳ್ಸಲ್ಲ. ನಾ ಇಲ್ಲೇ ಕುಂತು ಸುತ್ತಮುತ್ತೆಲ್ಲ ಮಾರಿಬಿಡ್ತೀವಿ. ಮತ್ತು ಇಲ್ಲಿಗೆ ಬರ್ತಾರೆ, ಯಾಕಂದ್ರೆ ನಂದು ನೈಸರ್ಗಿಕ ಕೃಷಿ ಅಂತ ಹೇಳ್ತಾರೆ. ಇವರ ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬೆಸ್ಟ್. ಹ್ಞೂ ರೀ, ಮಾರ್ಕೆಟ್ರಿಗೆ ಕ್ವಿಂಟಲ್ ಹೋದ್ರ ಬರೀ 3,000 ಬರ್ತಾ, ಇಲ್ಲಿ ಒಂದು 30 kg 3,000 ಬರ್ತಾ.